ಮೆಟ್ರೋ ದರ ಏರಿಕೆ ಇಳಿಕೆ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಉಂಟಾಯಿತು. ಜನರ ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ನಮ್ಮ ಮೆಟ್ರೋ ಮಾಡ್ತು. ಯಾಕಂತಂದರೆ ನಮ್ಮ ಮೆಟ್ರೋ ಈಗ ದುಬಾರಿ ಮೆಟ್ರೋ, ಏನಂತಂದರೆ ಎಲ್ಲ ಖಾಲಿ ಮೆಟ್ರೋ, ಮೊದಲು ಜಾಲಿ ಇತ್ತು, ಈಗ ಖಾಲಿ ಮೆಟ್ರೋ ಅಂತ ಟ್ರೋಲ್ಗಳಾಗ್ತಾ ಇತ್ತು. ಆದರೆ ಮೊದಲು 46% ಮೆಟ್ರೋ ದರವನ್ನು ಏರಿಕೆ ಮಾಡಿದ್ರು BMRCL. ನಂತರ ಈಗ ಅದರ ಬಗ್ಗೆ ಅದನ್ನು ಕಮ್ಮಿ ಮಾಡಿದಂತಹ ಸಂದರ್ಭದಲ್ಲಿ ಈಗ ನಾವು 30 ರೂಪಾಯಿ ಕೊಡ್ತಾ ಇದ್ದಂತಹ ಮೊದಲು ನಾವು 30 ರೂಪಾಯಿ ಕೊಡ್ತಾ ಇದ್ವಿ, ಈಗ ಏನಂತಂದರೆ 70 ರೂಪಾಯಿ ಕೊಡ್ತಾ ಇದ್ದೀವಿ. ಅದರ ನಡುವೆ ಈಗ ಮತ್ತೆ ಪರಿಷ್ಕರಣೆ ಮಾಡಿದ್ದಾರೆ. ಅದೆಷ್ಟಂತಂದರೆ 5 ರೂಪಾಯಿ 10 ರೂಪಾಯಿ ಇಳಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಮೆಟ್ರೋ ಪ್ರಯಾಣಿಕರ ದರವನ್ನು ಅಲ್ಪ ಪ್ರಮಾಣದಲ್ಲಿ ಇಳಿಸಿ ಪ್ರಯಾಣಿಕರಿಗೆ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಲಾಗಿದೆ. ಈ ಏರಿಕೆ ಈಗ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಳಿಕೆ ಏನಂತಂದರೆ ಅದರಲ್ಲೂ ಕೂಡ ಜನ ಏನು ಮಾಡ್ತಿದ್ದಾರೆ ಅಂತಂದರೆ, ಯಾವಾಗ ಮೆಟ್ರೋ ದರ ಏರಿಕೆ ಆಯಿತು ಆ ಟೈಮಲ್ಲಿ ಜನರು ಮೆಟ್ರೋ ಯೂಸ್ ಮಾಡೋದನ್ನೇ ಕಡಿಮೆ ಮಾಡಿದ್ದಾರೆ. ಅದಕ್ಕೂ ಒಂದು ಆರ್ಟಿಕಲ್ ಇದೆ. ಮೆಟ್ರೋ ದರ ಏರಿಕೆ ಮೊದಲು ನಿಶ್ಚಿತವಾಗಿ ಸರಾಸರಿ 8.3 ಲಕ್ಷ ಜನರು ಪ್ರಯಾಣ ಮಾಡ್ತಾ ಇದ್ರು. ಫೆಬ್ರವರಿ 10ರಂದು ದರ ಏರಿಕೆ ಮಾಡಿದ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸರಾಸರಿ 7.48 ಲಕ್ಷಕ್ಕೆ ಇಳಿಕೆಯಾಗಿದೆ. ಫೆಬ್ರವರಿ 12ರಂದು 62,811 ಮಂದಿ ಪ್ರಯಾಣಿಕರು ದಾಖಲಾಗಿದ್ದಾರೆ. ಅಂದರೆ 62,000 ಜನ ಮಾತ್ರ ಮೆಟ್ರೋವನ್ನು ಯೂಸ್ ಮಾಡಿದ್ದಾರೆ. ಜೊತೆಗೆ ಗರಿಷ್ಠ ಮತ್ತು ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ವರೆಗೆ ಏರಿಸಲಾಗಿದ್ದ 90 ರೂಪಾಯಿಯನ್ನು 80 ರೂಪಾಯಿಗೆ ಇಳಿಕೆ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದೆ ಏನಂತಂದರೆ, 90 ರೂಪಾಯಿ ಮೊದಲು 90 ರೂಪಾಯಿ ಮಾಡಿದ್ರು. ನಾವು ಮೆಟ್ರೋ ದರ ಇಳಿಕೆ ಮಾಡಿದ್ವಿ, ನಾವು ಮೆಟ್ರೋ ದರವನ್ನು ಇಳಿಕೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು 10 ರೂಪಾಯಿಯನ್ನು ಮಾತ್ರ ಕಮ್ಮಿ ಮಾಡ್ತಾರೆ. ಅಂದರೆ ನಾವು ಕಟ್ಟಬೇಕು, ಮೊದಲೇನು ಕೊಡ್ತಾ ಇದ್ವಿ, 50 ರೂಪಾಯಿ ಕೊಡ್ತಾ ಇದ್ವಿ, 50, 60, 70, 80 ಇನ್ನೂ 40 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಬಟ್ ಏನಂತಂದರೆ ನಾವು ಇಳಿಕೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರ, CM ಸಿದ್ದರಾಮಯ್ಯನವರು BMRCL ಅವರಿಗೆ ಒಂದು ಪತ್ರ ಬರೀತಾರೆ, ಫೋನ್ ಮಾಡ್ತಾರೆ. ಅವರು ಫೋನ್ ಮಾಡಿದ ನಂತರ ಈ ಒಂದು ಪರಿಷ್ಕರಣೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಲ್ಲೂರು ಹಳ್ಳಿ ಬೆನ್ನಿಗಾನಹಳ್ಳಿಗೆ ಮೂಲ ದರ ಏನಂತಂದರೆ 23 ರೂಪಾಯಿ ಇತ್ತು, ಏರಿಕೆಯಾಗಿದ್ದು 50 ರೂಪಾಯಿ. ಆಮೇಲೆ ಈಗ ಪ್ರಸ್ತುತ 40 ರೂಪಾಯಿ ಆಗಿದೆ. ಅಂದರೆ 10 ರೂಪಾಯಿ ಕಮ್ಮಿ ಮಾಡ್ಕೊಂಡಿದ್ದಾರೆ. ಟ್ರಿನಿಟಿಯಿಂದ ಮಹಾಲಕ್ಷ್ಮಿವರೆಗೆ 28 ರೂಪಾಯಿ ಇತ್ತು, 60 ರೂಪಾಯಿ ಏರಿಕೆಯಾಗಿತ್ತು, ಈಗ 50 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಸೊ ಅದೇ ಥರನಾಗಿ ರಾಜಾಜಿನಗರದಿಂದ ಟ್ರಿನಿಟಿವರೆಗೂ 30 ರೂಪಾಯಿ ಇತ್ತು ಮೊದಲು, ಈಗ 60 ರೂಪಾಯಿ ಆಗಿತ್ತು. ಮೊನ್ನೆ ಪರಿಷ್ಕರಣೆ ಅಂದರೆ ಬೆಲೆ ಏರಿಕೆ, ಅಂದರೆ ದರ ಏರಿಕೆ ಆದ ನಂತರ 60 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಸೊ ಹೀಗೆ ಏನಂತಂದರೆ ಜನರಿಗೆ ಮೊದಲು ಜಾಸ್ತಿ ಮಾಡಿದ್ರು, ಆಮೇಲೆ ಈಗ ಕಮ್ಮಿ ಮಾಡಿದ್ದಾರೆ. ಅದು ಎಷ್ಟಂತಂದರೆ ಬರೀ 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ.